ನೀವು ಮಾಡುವಂತ ಈ 10 ತಪ್ಪದಿಂತಾನೆ ಐತ್ ನೋಡ್ರಿ ನಿಮ್ಮ ಬೈಕ್ ಒಟ್ಟ ಮೈಲೇಜ್ ಕೊಡಂಗಿಲ್ಲ. ಸಿಕ್ಕಾಪಟ್ಟೆ ರಿಪೇರಿನೂ ಬರ್ತಿತ್ತು ಹಂಗೆ. ಪೆಟ್ರೋಲ್ ಹಾಕಿ 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 ಐತ್ ನೋಡ್ರಿ ನಿಮ್ ಜೇಬೆ ಖಾಲಿ ಆಗ್ಬಿಡ್ತೈತಿ. ಎದಕ್ಕರೆ ಗಾಡಿ ತೊಗೊಂಡೆ ಅಂತ ಹೇಳಿ ಅನಿಸ್ಬಿಡ್ತದ. ಸೊ ಇವತ್ತಿನ ಈ ಒಂದು ವಿಡಿಯೋದಾಗ ಐತ್ ನೋಡ್ರಿ ನೀವು ಮಾಡುವಂತ 10 ಮಿಸ್ಟೇಕ್ಸ್ಗಳನ್ನ ಹೇಳ್ತೀನ. ಆ 10 ಮಿಸ್ಟೇಕ್ಸ್ಗಳನ್ನ ನೀವ್ ಐತ್ ನೋಡ್ರಿ ಸುಧಾರಿಸ್ಕೊಂಡ್ರಪ್ಪ ಅಂತಂದ್ರ ನಿಮ್ಮ ಬೈಕ್ ಐತ್ ನೋಡ್ರಿ 2 ಪಟ್ ಐತ್ ನೋಡ್ರಿ ನಿಮಗ ಮೈಲೇಜ್ ಕೊಡ್ತೈತಿ, ನಿಮ್ಮ ರೊಕ್ಕ ಉಳಿಸ್ತೈತಿ, ಮತ್ತೆ ಗಾಡಿದು ರಿಪೇರಿ ಒಟ್ಟ ಬರಂಗಿಲ್ಲ. ಸೊ ಬರೀ ವಿಡಿಯೋ ಸ್ಟಾರ್ಟ್ ಮಾಡೋಣ. ವಿಡಿಯೋ ಲಾಸ್ಟ್ ತನಕ ನೋಡ್ರಿ, ಸಖತ್ ಫುಲ್ ಯೂಸ್ಫುಲ್ ಐತಿ. ಮತ್ತ ಹಂಗೆ ಈ ಒಂದು ವಿಡಿಯೋನ ಐತ್ ನೋಡ್ರಿ ಲೈಕ್ ಮಾಡ್ರಿ, ವಿಡಿಯೋ ನೋಡಾಕ ಸ್ಟಾರ್ಟ್ ಮಾಡ್ರಿ. ಒಂದೇ ಮಿಸ್ಟೇಕ್ ಏನಪ್ಪಾ ಅಂತಂದ್ರ ನೀವ ನಿಮ್ಮ ಬೈಕ್ ಸ್ಪಾರ್ಕ್ ಪ್ಲಗ್ ಐತ್ ನೋಡ್ರಿ ಒಟ್ಟ ಕ್ಲೀನ್ ಆಗಿ ಮಾಡಿರಂಗಿಲ್ಲ. ಅದ್ರೊಳಗೆ ಸಿಕ್ಕಾಪಟ್ಟೆ ಹೊಲಸ್ ಕುತ್ಕೊಂಡ್ಬಿಟ್ಟಿರ್ತೈತಿ, ಕೆಲವೊಂದ್ಸಲ ಅದು ಹಾಳು ಆಗ್ಬಿಟ್ಟಿರ್ತೈತಿ. ಸೊ ನೀವ್ ಐತ್ ನೋಡ್ರಿ ಅದನ್ನ ಅಬ್ಸರ್ವೇ ಮಾಡಂಗಿಲ್ಲ. ಹಂಗೆ ಗಾಡಿ ತೊಗೊಂಡೈತ್ ನೋಡ್ರಿ ತಿರ್ಗಾಡ್ತೀರಿ, ಬೈಕ್ ಸ್ಟಾರ್ಟ್ ಮಾಡೋದು ಚಾಲು ಆಗ್ಲಿಲ್ಲ ಅಂದ್ರೂ ಐತ್ ನೋಡ್ರಿ ಆ ಒಂದು ಬ್ಯಾಟ್ರಿ ಮ್ಯಾಗ ಪ್ರೆಷರ್ ಹಾಕಿ ಐತ್ ನೋಡ್ರಿ ಗಾಡಿನ ಓಡಿಸಿದ್ರಪ್ಪ ಅಂತಂದ್ರ ಮೈಲೇಜ್ ಎಲ್ಲಿ ಕೊಡ್ಬೇಕು? ಆ ಒಂದು ಹೊಲಸ್ ಏನ್ ಕೊಡ್ತಿರ್ತದಲ್ಲ ಸ್ಪಾರ್ಕ್ ಪ್ಲಗ್, ಸೊ ಅದ್ರದಿಂದ ಐತ್ ನೋಡ್ರಿ ನಿಮ್ ಬೈಕ್ ಮೈಲೇಜ್ ಕೊಡಂಗಿಲ್ಲ. ಸೊ ಅದ್ರ ಸಂಬಂಧ ಐತ್ ನೋಡ್ರಿ ನಿಮ್ಮ ಬ್ಯಾಟ್ರಿ ಚಾರ್ಜಿಂಗು ಚೆಕ್ ಮಾಡಿಸ್ರಿ, ಹಂಗೆ ಸ್ಪಾರ್ಕ್ ಪ್ಲಗ್ ಐತ್ ನೋಡ್ರಿ ಕ್ಲೀನ್ ಮಾಡಿ ಸರಿ ಹಾಕ್ರಿ. ಇಲ್ಲಪ್ಪ ಅಂತಂದ್ರ ಹೊಸಾದರೆ ಹಾಕಿಸ್ಬಿಡ್ರಿ. ಗ್ಯಾರೇಜ್ ದವ್ರು ಹೆಂಗ್ ಹೇಳ್ತಾರ ನೋಡ್ರಿ ಹಂಗೈತ್ ನೋಡ್ರಿ ಮಾಡ್ರಿ. ಇದ್ರದಿಂದ ಐತ್ ನೋಡ್ರಿ ನಿಮ್ ಬೈಕ್ ಮೈಲೇಜ್ ಇನ್ಕ್ರೀಸ್ ಆಗ್ತೈತಿ ಆ ಒಂದು ಸ್ಪಾರ್ಕ್ ಪ್ಲಗ್ ಕ್ಲೀನ್ ಇರೋದ್ರಿಂದ. ಎರಡನೇ ಮಿಸ್ಟೇಕ್ ಏನಪ್ಪಾ ಅಂತಂದ್ರ ನೀವ ಒಟ್ಟ ಐತ್ ನೋಡ್ರಿ ಏರ್ ಫಿಲ್ಟರ್ನ ಐತ್ ನೋಡ್ರಿ ಕ್ಲೀನು ಮಾಡ್ಸಂಗಿಲ್ಲ, ಹೊಸದು ಹಾಕ್ಸಂಗಿಲ್ಲ. ಆ ಒಂದು ಏರ್ ಫಿಲ್ಟರ್ ನೀವು ಗಾಡಿ ಹೊಡೆದಂಗ್ ರನ್ನಿಂಗ್ ಆದಂಗ ಐತ್ ನೋಡ್ರಿ ಸಿಕ್ಕಾಪಟ್ಟೆ ಡಸ್ಟ್ ಕೂತಿರ್ತದ. ಸೊ ಅದ್ರದಿಂದ ಐತ್ ನೋಡ್ರಿ ಪೆಟ್ರೋಲ್ ಜಾಸ್ತಿ ಕುಡಿತೈತಿ, ಮೈಲೇಜ್ ಮ್ಯಾಗ ಐತ್ ನೋಡ್ರಿ ಇದು ಎಫೆಕ್ಟ್ ಬೀಳ್ತದ, ಮೈಲೇಜ್ ಕೊಡಂಗಿಲ್ಲ ಗಾಡಿ. ಸೊ ಅದ್ರ ಸಂಬಂಧ ಐತ್ ನೋಡ್ರಿ ಟೈಮಿಗೆ ಏರ್ ಫಿಲ್ಟರ್ನ ಐತ್ ನೋಡ್ರಿ ಕ್ಲೀನ್ ಮಾಡಿಸ್ತಾ ಬರ್ರಿ, ಹೊಸದ್ನು ಐತ್ ನೋಡ್ರಿ ಹಾಕ್ಸ್ತಾ ಬರ್ರಿ. ಇದ್ರದಿಂದ ಐತ್ ನೋಡ್ರಿ ನಿಮ್ಮ ಒಂದು ಗಾಡಿ ಮೈಲೇಜ್ ಇನ್ಕ್ರೀಸ್ ಆಗ್ತದ. ಮೂರನೇ ಮಿಸ್ಟೇಕ್ ಏನಪ್ಪಾ ಅಂತಂದ್ರ ಚೈನ್ ನಾಯ್ಸ್ ಸಿಕ್ಕಾಪಟ್ಟೆ ಐತ್ ನೋಡ್ರಿ. ಚೈನ್ದ ಚಕ್ 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 ಅಂತ ಹೇಳಿ ಸೌಂಡ್ ಬರ್ತಿರ್ತದ. ನಿಮಗೂ ಅದು ಗೊತ್ತಿರ್ತೈತಿ, ಹೋಲ್ ಬಿಡು ಆಮೇಲೆ ಮಾಡಿಸಿದ್ರ ಆಯ್ತು ಅಂತ ಹೇಳಿ ಅಷ್ಟೇ ಬಿಟ್ಟು ಗಾಡಿನ ಓಡಿಸ್ತಿರ್ತೀರಿ. ಇದ್ರದಿಂದ ಏನಾಗ್ತದಪ್ಪ ಅಂತಂದ್ರೆ ಚೈನಿಗೆ ಸಿಕ್ಕಾಪಟ್ಟೆ ಧೂಳು ಕೂತಿರ್ತದಲ್ಲ. ಸೊ ಅದರದಿಂದ ಐತ್ ನೋಡ್ರಿ ಚೈನ್ಸ್ ಪಾಕೆಟಿಗೂ ಐತ್ ನೋಡ್ರಿ ಡ್ಯಾಮೇಜ್ ಆಗ್ತೈತಿ, ಮತ್ತ ನಿಮ್ಮ ಗಾಡಿಗೆ ಮೈಲೇಜು ಐತ್ ನೋಡ್ರಿ ಕೊಡಂಗಿಲ್ಲ. ಸೊ ಅದ್ರ ಸಂಬಂಧ ಐತ್ ನೋಡ್ರಿ ನೀವ ಪ್ರತಿ 500 ಕಿಲೋಮೀಟರ್ ಗಾಡಿ ಓಡಿಸಿದ್ಮ್ಯಾಗ ಐತ್ ನೋಡ್ರಿ ಚೈನ್ ಐತ್ ನೋಡ್ರಿ ಕ್ಲೀನ್ ಮಾಡಿ ಲೂಬ್ನ ಮಾಡ್ರಿ. ಚೈನ್ ಕ್ಲೀನ್ ಮಾಡುವಂತಹ ಕಿಟ್ ಐತ್ ನೋಡ್ರಿ ನಾ ಒಂದು ಡಿಸ್ಕ್ರಿಪ್ಷನ್ ಒಳಗ ಲಿಂಕ್ ಕೊಟ್ಟಿನಿ. ಆ ಒಂದು ಲಿಂಕ್ ಮ್ಯಾಗ ಕ್ಲಿಕ್ ಮಾಡಿ ನೋಡ್ರಿ ನೀವು ಆ ಒಂದು ಕಿಟ್ ನ ಐತ್ ನೋಡ್ರಿ ಪರ್ಚೇಸ್ ಮಾಡ್ರಿ. ಆ ಒಂದು ಕಿಟ್ ದಾಗ ಐತ್ ನೋಡ್ರಿ ಒಂದೇದ ಸ್ಪ್ರೇ ಇರ್ತೈತಿ, ಅದನ್ನ ಐತ್ ನೋಡ್ರಿ ನಿಮ್ಮ ಒಂದು ಬೈಕ್ ಚೈನಿಗೆ ಸ್ಪ್ರೇ ಮಾಡಿ ಐತ್ ನೋಡ್ರಿ ಆಮೇಲೆ ಬ್ರಷ್ ತಿಂತ ಚಂದಂಗ ಐತ್ ನೋಡ್ರಿ ತಿಕ್ಕಿ ಧೂಳೆಲ್ಲ ಹೋಗಿಸಿ ಆಮೇಲೆ ಲೂಬ್ ಮಾಡ್ಬಿಟ್ರಪ್ಪ ಅಂತಂದ್ರ ನಿಮ್ಮ ಒಂದು ಗಾಡಿ ಚೈನ ಒಟ್ಟ ಐತ್ ನೋಡ್ರಿ ಚಕ್ 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 ಅಂತ ಹೇಳಿ ಸೌಂಡ್ ಮಾಡಂಗೇ ಇಲ್ಲ, ಸ್ಮೂತ್ ಆಗಿ ನೀವು ಬೈಕ್ ನ ಐತ್ ನೋಡ್ರಿ ಹೊಡಿಬಹುದು. ನಾಲ್ಕನೇ ಪ್ರಾಬ್ಲಮ್ ಏನಪ್ಪಾ ಅಂತಂದ್ರ ಬ್ರೇಕ್ ಪ್ಯಾಡ್ ಪ್ರಾಬ್ಲಮ್. ಬ್ರೇಕ್ ಐತ್ ನೋಡ್ರಿ ನೀವು ಎಷ್ಟೇ ಹಿಡಿದ್ರು ಐತ್ ನೋಡ್ರಿ ಒಟ್ಟ ಗಾಡಿ ಪಟ್ಟನೆ ನಿಂದ್ರಂಗೇ ಇಲ್ಲ. ಸೊ ಇದ್ರ ಅರ್ಥ ಏನ ಬ್ರೇಕ್ ಪ್ಯಾಡ್ ಐತ್ ನೋಡ್ರಿ ಪೂರ್ತಿ ಸವದ್ ಬಿಟ್ಟಾವ್. ಸೊ ಅದಕ್ಕೆ ಐತ್ ನೋಡ್ರಿ ಗಾಲಿನ ಸ್ಟಾಪ್ ಮಾಡಾಕ ಆಗತಿಲ್ಲ ಆ ಒಂದು ಬ್ರೇಕ್ ಪ್ಯಾಡ್ಗಳಿಗೆ. ಸೊ ಅದ್ರ ಸಂಬಂಧ ಐತ್ ನೋಡ್ರಿ ಗ್ಯಾರೇಜ್ ಹೋಗಿ ಆ ಒಂದು ಬ್ರೇಕ್ ಪ್ಯಾಡ್ ನ ಐತ್ ನೋಡ್ರಿ ಚೆಕ್ ಮಾಡಿಸಿ ಹೊಸದ್ನ ಹಾಕಿಸ್ರಿ. ಐದನೇ ಮಿಸ್ಟೇಕ್ ಏನಪ್ಪಾ ಅಂತಂದ್ರ ನೀವು ಒಟ್ಟ ನಿಮ್ಮ ಒಂದು ಟೈರ್ ಪ್ರೆಷರ್ ನ ಐತ್ ನೋಡ್ರಿ ಚೆಕ್ ಮಾಡ್ಸಂಗೇ ಇಲ್ಲ. ನಿಮ್ಮ ಬೈಕ್ ಗಾಲಿಗಳಿಗೆ ಕರೆಕ್ಟ್ ಆಗಿ ಹವಾ ಇರ್ಲಿಲ್ಲಪ್ಪ ಅಂತಂದ್ರ ನಿಮ್ಮ ಬೈಕ್ ಐತ್ ನೋಡ್ರಿ ಚಲೋ ತಂಗ ಮೈಲೇಜ್ ಕೊಡಂಗಿಲ್ಲ. ಒಂದ್ ಏರ್ ಜಾಸ್ತಿ ಇರ್ತೈತಿ, ಒಂದ್ ಗಾಲಿದ ಏರ್ ಕಮ್ಮಿ ಇರ್ತೈತಿ. ಸೊ ಇದ್ರದಿಂದ ಐತ್ ನೋಡ್ರಿ ಮೈಲೇಜ್ಗೆ ಎಫೆಕ್ಟ್ ಬೀಳ್ತದ. ಸೊ ಅದಕ್ಕೆ ಐತ್ ನೋಡ್ರಿ ನೀವು ಪ್ರತಿ 15 ದಿನಕ್ಕೆ ಇಲ್ಲಪ್ಪ ಅಂತಂದ್ರ ತಿಂಗಳಿಗೆ ಒಮ್ಮೆ ಐತ್ ನೋಡ್ರಿ ನಿಮ್ಮ ಒಂದು ಬೈಕ್ ಗಾಲಿ ಹವಾನ ಐತ್ ನೋಡ್ರಿ ಚೆಕ್ ಮಾಡಿಸ್ರಿ ಹಾಕಸ್ರಿ. ಆರನೇ ಮಿಸ್ಟೇಕ್ ಏನಪ್ಪಾ ಅಂತಂದ್ರ ನಿಮ್ಮ ಒಂದು ಬೈಕ್ ಇಂಜನ್ ಸಿಕ್ಕಾಪಟ್ಟೆ ಹೀಟ್ ಆಗಾಕತ್ತಿತ್ತಪ್ಪ ಅಂತಂದ್ರ ಸ್ವಲ್ಪ ದೂರ ಹೋದ್ರೂ ಹೀಟ್ ಆಗತ್ತಿತ್ತಪ್ಪ ಅಂತಂದ್ರ ನಿಮ್ಮ ಒಂದು ಬೈಕ್ ಇಂಜನ್ ಐತ್ ನೋಡ್ರಿ ಕೂಲಂಟ ಇಲ್ಲಪ್ಪ ಅಂತಂದ್ರ ಇಂಜನ್ ಆಯಿಲ್ ಐತ್ ನೋಡ್ರಿ ಕಮ್ಮಿ ಆಗಿರ್ತೈತಿ. ಸೊ ಅದ್ರ ಸಂಬಂಧ ಐತ್ ನೋಡ್ರಿ ಈ ಪರಿ ಸಿಕ್ಕಾಪಟ್ಟೆ ಹೀಟ್ ಆಗ್ತಿರ್ತದ. ಸೊ ಅದಕ್ಕೆ ಐತ್ ನೋಡ್ರಿ ನೀವ ಗ್ಯಾರೇಜಿಗೆ ಹೋಗಿ ಆ ಒಂದು ಬೈಕ್ ಇಂಜನ್ದ ಕೂಲಂಟ ಎಷ್ಟ್ ಐತಿ, ಇಂಜನ್ ಆಯಿಲ್ ಏನಾದ್ರೂ ಸಿಕ್ಕಾಪಟ್ಟೆ ಐತ್ ನೋಡ್ರಿ ಸುಟ್ಟದೇನ್ ಜಾಸ್ತಿ ಅಂತ ಹೇಳಿ ಚೆಕ್ ಮಾಡಿಸೈತ್ ನೋಡ್ರಿ ನೀವ ಹೊಸ ಇಂಜನ್ ಆಯಿಲ್ ಇಲ್ಲ ಜಾಸ್ತಿ ಹೊಸ ಕೂಲಂಟ್ ನ ಐತ್ ನೋಡ್ರಿ ನಿಮ್ಮ ಒಂದು ಬೈಕಿಗೆ ತಕ್ಕಂಗ ಐತ್ ನೋಡ್ರಿ ನೀವ ಹಾಕಸ್ರಿ. ಚೆಕ್ ಮಾಡ್ಕೊತಾ ಇರ್ರಿ ಹಂಗೆ. ಮತ್ತ ಇಲ್ಲಪ್ಪ ಅಂತಂದ್ರ ಇಂಜನ್ ಮ್ಯಾಗ ಎಫೆಕ್ಟ್ ಆಗ್ತೈತಿ, ಇಂಜನ್ ಪ್ರಾಬ್ಲಮ್ ಬರೋ ಚಾನ್ಸಸ್ ಭಾಳ ಅಂದ್ರ ಭಾಳ ಇರ್ತೈತಿ. ಏಳನೇ ಮಿಸ್ಟೇಕ್ ಏನಪ್ಪಾ ಅಂತಂದ್ರ ನೀವು ಬೈಕ್ ಗೇರ್ ಹಾಕುವಾಗ ಛಕ್ ಛಕ್ ಅಂತೇಳಿ ಅವಾಜ್ ಬರ್ತಿತ್ತಪ್ಪ ಅಂತಂದ್ರ ಅದಕ್ಕೆ ಹಾರ್ಡ್ ಗೇರ್ ಶಿಫ್ಟಿಂಗ್ ಅಂತ ಹೇಳಿ ಪ್ರಾಬ್ಲಮ್ ಚಾಲು ಆಗ್ಬಿಡ್ತದ. ಸೊ ಅದ್ರ ಸಂಬಂಧ ಐತ್ ನೋಡ್ರಿ ಕ್ಲಚ್ ವೈರ್ ಕೇಬಲ್ ನ ಐತ್ ನೋಡ್ರಿ ನೀವು ಕರೆಕ್ಟ್ ಆಗಿ ಅಡ್ಜಸ್ಟ್ ಮಾಡಿ ಐತ್ ನೋಡ್ರಿ ಬೈಕ್ ನ ಹೊಡಿರಿ. ಅವಾಗ ಐತ್ ನೋಡ್ರಿ ಗೇರ್ ಹಾಕುವಾಗ ತೆಗಿಯುವಾಗ ಐತ್ ನೋಡ್ರಿ ಒಟ್ಟ ಅವಾಜ್ ಬರಂಗಿಲ್ಲ. ಎಂಟನೇ ಪ್ರಾಬ್ಲಮ್ ಏನಪ್ಪಾ ಅಂತಂದ್ರ ಬ್ಯಾಟ್ರಿ ಪವರ್ ಭಾಳ ಅಂದ್ರ ಭಾಳ ಜಲ್ದಿನೇ ಐತ್ ನೋಡ್ರಿ ಖಾಲಿ ಆಗ್ತಿರ್ತದ. ಎದಕ್ಕಪ್ಪ ಅಂತಂದ್ರ ನೀವ
ಯೂಸ್ ಇರ್ಲಾರ್ದೆ ಐತಿ ನೋಡ್ರಿ ಸುಮ್ಮನೆ ಗಾಡಿ ನಿಂದ್ರಿಸ್ಕೊಂಡು ನಿಂತಾಗ ಗಾಡಿನ ಆನೇ ಇಟ್ಟಿರ್ತೀರಿ. ಸೊ ಇದ್ರದಿಂದ ಏನಾಗ್ತದಪ್ಪ ಅಂತಂದ್ರೆ ಬ್ಯಾಟ್ರಿ ಲೈಟ್ ಈಟ್ ಎಲ್ಲ ಚಾಲೋ ಇಟ್ಟಿರ್ತಾವು, ಇಂಜಿನ್ ಚಾಲೋ ಇರ್ತೈತಿ. ಸೊ ಅದ್ರ ಸಂಬಂಧ ಐತಿ ನೋಡ್ರಿ ಬ್ಯಾಟ್ರಿ ನಿಂತಲ್ಲೇ ಐತಿ ನೋಡ್ರಿ ಸಿಕ್ಕಾಪಟ್ಟೆ ಚಾರ್ಜ್ನ ಐತಿ ನೋಡ್ರಿ ತಗೋತದ. ಸೊ ಇದ್ರದಿಂದ ಐತಿ ನೋಡ್ರಿ ಬ್ಯಾಟ್ರಿ ಪವರ್ ಕಮ್ಮಿ ಆಗ್ತೈತಿ. ಮತ್ತೆ ಸ್ವಲ್ಪ ದಿನದಾಗ ಮತ್ತೆ ಅದನ್ನ ಚಾರ್ಜರೇ ಮಾಡಿಸ್ಬೇಕು, ಇಲ್ಲ ಹೊಸದಾರೆ ತಗೋಬೇಕು, ಸಿಕ್ಕಾಪಟ್ಟೆ ಕಾಸ್ಟ್ಲಿ ರೊಕ್ಕ ಹಾಕಿ ಬ್ಯಾಟ್ರಿ ತಗೊಳ್ಳೋದಾಗ್ತದ. ಸೊ ಅದ್ರ ಸಂಬಂಧ ಐತಿ ನೋಡ್ರಿ ಯೂಸ್ ಇರ್ಲಾರ್ದಾಗ ನೀವು ಗಾಡಿ ನಿಂತಾಗ ಐತಿ ನೋಡ್ರಿ ಗಾಡಿನ ಆಫ್ ಮಾಡಿ ಐತಿ ನೋಡ್ರಿ ನಿಂದರಿ. ಇದ್ರದಿಂದ ನಿಮ್ಮ ಬ್ಯಾಟ್ರಿನೂ ಉಳಿತೈತಿ, ನಿಮ್ಮ ರೊಕ್ಕನೂ ಐತಿ ನೋಡ್ರಿ ಉಳಿತೈತಿ. 9ನೇ ಮಿಸ್ಟೇಕ್ ಏನಪ್ಪಾ ಅಂತಂದ್ರೆ ನಿಮ್ಮ ಒಂದು ಬೈಕ್ ಸಿಕ್ಕಾಪಟ್ಟೆ ವೈಬ್ರೇಷನ್ ಆದ್ರೂ ಐತಿ ನೋಡ್ರಿ ನೀವು ಆ ಒಂದು ಬೈಕ್ ನ ಹಂಗೆ ಓಡಿಸ್ತಿರ್ತೀರಿ. ವೈಬ್ರೇಷನ್ ಚಾಲು ಆಯ್ತಪ್ಪ ಅಂತಂದ್ರೆ ನಿಮ್ಮ ಬೈಕಿಂದ ನಟ್ ಬೋಲ್ಟ್ ಎಲ್ಲೆಲ್ಲೋ ಕೆಲವೊಂದು ಕಡೆ ಐತಿ ನೋಡ್ರಿ ಲೂಸ್ ಆಗ್ಯಾವ. ಸೊ ಅದರದಿಂತಾನೆ ಆ ವೈಬ್ರೇಷನ್ ಸೌಂಡ್ಸ್ ಬರತ್ತಾವ. ಸೊ ಗ್ಯಾರೇಜ್ ಹೋಗಿ ಆ ಒಂದು ವೈಬ್ರೇಷನ್ ಸೌಂಡ್ಸ್ ನ ಚೆಕ್ ಮಾಡಿಸಿ ರಿಪೇರ್ ಮಾಡಿಸ್ರಿ, ನೀವು ಗಾಡಿನ ಹೊಡಿರಿ. ಸ್ವಲ್ಪ ಸೊಕಾಸ್ ವೈಬ್ರೇಷನ್ ಆವಾಜ್ ಬರಾಕತ್ತಾನೇ ಐತಿ ನೋಡ್ರಿ, ಇದಕ್ಕೆ ನೀವು ಸೊಲ್ಯೂಷನ್ ಹುಡುಕಿದ್ರಪ್ಪ ಅಂತಂದ್ರೆ ರಿಪೇರ್ ಮಾಡಿಸಿದ್ರಪ್ಪ ಅಂತಂದ್ರೆ ದೊಡ್ಡ ಕೆಲಸ ಗಾಡಿ ಹತ್ತಂಗಿಲ್ಲ, ನಿಮ್ಮ ರೊಕ್ಕ ಉಳಿತೈತಿ. ಸೊ ಅದ್ರ ಸಂಬಂಧ ಐತಿ ನೋಡ್ರಿ ಸಣ್ಣದಾಗಿ ವೈಬ್ರೇಷನ್ ಸೌಂಡ್ ಏನಾದ್ರು ಚಾಲು ಆಯ್ತಪ್ಪ ಅಂತಂದ್ರೆ ಮೊದಲು ರಿಪೇರಿ ಮಾಡಿಸ್ರಿ. ಅಂಡ್ ಲಾಸ್ಟ್ 10ನೇ ಮಿಸ್ಟೇಕ್ ಏನಪ್ಪಾ ಅಂತಂದ್ರೆ ನೀವು ನಿಮ್ಮ ಬೈಕ್ನ ಟೈಮಿಗೆ ಸರ್ವಿಸ್ ಮಾಡ್ಸಂಗಿಲ್ಲ. ಸೊ ಇದೇ ಒಂದು ಮೇನ್ ರೀಸನ್ ಇಂದ ಐತಿ ನೋಡ್ರಿ ನಿಮ್ಮ ಬೈಕ್ ಮೈಲೇಜ್ ಕೊಡಂಗಿಲ್ಲ. ಮತ್ತು ನೀವು ಬಿಟ್ಕೋತ್ ಹೋದ್ರಪ್ಪ ಅಂತಂದ್ರೆ ಬೈಕಿಂದ ಸಿಕ್ಕಾಪಟ್ಟೆ ಪ್ರಾಬ್ಲಮ್ಸ್ ಬಂದೈತಿ ನೋಡ್ರಿ. ನೀವು 15ರಿಂದ 20 ಸಾವಿರ ರೂಪಾಯಿ ತನಕ ನಿಮ್ಮೊಂದು ಗಾಡಿಗೆ ರೊಕ್ಕ ಖರ್ಚು ಮಾಡ್ಬೇಕಾಗ್ತೈತೆ. ಇಂಜನ್ ಸೀಸ್ ಆಗೋ ಚಾನ್ಸಸ್ ಭಾಳ ಇರ್ತೈತಿ. ಸೊ ಅದ್ರ ಸಂಬಂಧ ಪ್ರತಿ 4ರಿಂದ 5 ತಿಂಗಳದಾಗೈತಿ ನೋಡ್ರಿ ನಿಮ್ಮ ಒಂದು ಬೈಕ್ನ ಐತಿ ನೋಡ್ರಿ ಸರ್ವಿಸ್ ಮಾಡಿಸ್ರಿ, ಆಯಿಲ್ ಚೇಂಜ್ ಮಾಡಿಸ್ರಿ, ಸಣ್ಣ ಪುಟ್ಟ ರಿಪೇರಿ ಇದ್ರೆ ಮಾಡಿಸ್ಕೋತೀರಿ. ಸೊ ಅದ್ರ ಸಂಬಂಧ ಐತಿ ನೋಡ್ರಿ ಸರ್ವಿಸ್ ಮಾಡಿಸೋದು ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್.